ಪಂಚಮಸಾಲಿ ಸಮುದಾಯದ ರಾಜ್ಯ ಕಾರ್ಯಕಾರಿಣಿ ಸಭೆ ಆರಂಭವಾಗಿದ್ದು, ಪಂಚಮಸಾಲಿ ಗೌಡ, ಮಲೆಗೌಡ, ದೀಕ್ಷೆ, ಲಿಂಗಾಯತರಿಗೆ ರಾಜ್ಯದಲ್ಲಿ 2A ಹಾಗೂ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರದಲ್ಲಿ OBC ಮೀಸಲಾತಿಗೆ ಕೂಡಲೇ ರಾಜ್ಯ ಸರ್ಕಾರವು ಶಿಫಾರಸು ಮಾಡುವಂತೆ ಹಕ್ಕೊತ್ತಾಯಿಸಿ 6ನೇ ಹಂತದ ಚಳುವಳಿ ಇಂದು ಆರಂಭವಾಗಿದೆ. 21 ಫೆಬ್ರವರಿ 2024 ಅಂದ್ರೆ ನಿನ್ನೆಯ ದಿನ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಪಂಚಮಸಾಲಿ ಜನಪ್ರತಿನಿಧಿಗಳ ಪದಾಧಿಕಾರಿಗಳ ರಾಜ್ಯ ಕಾರ್ಯಕಾರಿಣಿ ಸಭೆ ಕೆಲ ನಿರ್ಣಯಗಳನ್ನ ತೆಗೆದುಕೊಂಡಿದೆ. ಸುವರ್ಣ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟ ಮಾತು ತಪ್ಪಿರುವುದರಿಂದ ಪಕ್ಷಾತೀತವಾಗಿ ನಮ್ಮ ಸಮಾಜದ ಶಾಸಕರುಗಳು ನಾಳೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಬೇಕು. ಅದು ಕೂಡ ಅದಕ್ಕೆ ಇವತ್ತು ನಾವು ಯಾರಿಗೆ ದೋಷಣೆ ಮಾಡಲ್ಲ, ನಾನು ಯಾರಿಗೆ ಇದು ಮಾಡಲ್ಲ. ದಯವಿಟ್ಟು ನಮ್ಮ ಸಮಾಜದ ಶಾಸಕರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ. ನಾಳೆ ಆದ್ರೂ ನೀವು ಯಾರು ಎತ್ತಾರ ಆ ಎತ್ತದವರಿಂದ ನೀವು ಸಮಾಜಗೋಸ್ಕರ 2A ಮೀಸಲಾತಿ ಕೊಡಿಸಲಿಕ್ಕೆ ನಿಮ್ಮ ಸತತ ಪ್ರಯತ್ನ ಮಾಡಿ ನಿಮ್ಮ ಸಮಾಜವನ್ನು ತೀರಿಸಬೇಕು. ನಾನು ಬಹಳ ಅವಶ್ಯದಿಂದ ಯಾಕೆ ಹೇಳ್ತೀನಿ ಅಂದ್ರೆ ನನಗೆ ನೋವಾಗಿರಬೇಕು. ಸುಮಾರು 4 ವರ್ಷದಿಂದ ನಾನು ಕೂಡ ರೈತನಾಗಿ ನನ್ನ ಹಾಸ್ಪಿಟಲ್ ಬಿಟ್ಟು ನಾವು ಕೂಡ ಸ್ವಾಮೀಜಿ ವೇದಿಕೆ ಹೋಗ್ತೀವಿ. ನಂದಲ್ಲ ಇಂಪಾರ್ಟೆಂಟ್, ಜನಸಾಮಾನ್ಯರು ಬರ್ತಾರ, ಪಾಪ ಬಡವರು ಬರ್ತಾರ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಏನೋ ಒಂದು ಉದ್ಯೋಗ ಸಿಗುತ್ತ, ಶಿಕ್ಷಣದಲ್ಲಿ ನಾವು ಮುಂದೆ ಬರ್ತೇವೆ ಅಂತ ಹೇಳಿ ಅವ್ರ ಪಾಪದಿಂದ ಹೋರಾಟ ಮಾಡಕ್ಕೆ ನಾವು ಕರಿತೇವೆ. ಕಳೆದ 7 ತಿಂಗಳಿನಿಂದ ನಿರಂತರವಾಗಿ ಚಳುವಳಿ ಮಾಡುತ್ತಿದ್ರು ಇದುವರೆಗೆ ಸರ್ಕಾರದ ಯಾವುದೇ ಸ್ಪಷ್ಟನೆ ಬಾರದಿರುವುದರಿಂದ ಶಾಸಕರುಗಳು ನಿಯೋಗ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಒತ್ತಾಯಿಸಬೇಕು. ಈಗ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥವ್ರು, ಪಂಚಮಸಾಲಿ ಮಂದಿ ಶಾಸಕರಾಗಿರ್ತಕ್ಕಂಥವ್ರು ಕಳೆದ ಬಾರಿ ಅಧಿವೇಶನದಲ್ಲಿ ಮಾತಾಡಲಿಲ್ಲ, ಈ ಬಾರಿ ಅಧಿವೇಶನದಲ್ಲಿ ನಾಳೆ ಮಾತಾಡಲ್ಲ ಗೊತ್ತಿಲ್ಲ. ಏನೇ ಟರಾವ್ ಪಾಸ್ ಮಾಡಿದ್ರು ಹಾಗೆ ಒಂದು ಟರಾವನ್ನ ಪಾಸ್ ಮಾಡಿಬಿಟ್ಟಿವಿ. ಈ ಬಾರಿ ಬಂದಿರತಕ್ಕಂಥದ್ದು ಲೋಕಸಭಾ ಚುನಾವಣೆ. ನಮ್ಮ ಶಕ್ತಿ ಪ್ರದರ್ಶನ ಯಾವ ಮಟ್ಟದಲ್ಲಾರು ಆಗ್ಲಿ, ನಮ್ಗೆ ಬಿಜೆಪಿ ಗೆಲ್ಲ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ ಗೆಲ್ಲ ಅವಶ್ಯಕತೆ ಇಲ್ಲ, JDS ಗೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಶಕ್ತಿ ಪ್ರದರ್ಶನ ನೋಟರ್ ಕಡೆ ಆಗ್ಲಿದ್ದೀವಿ. ಲೋಕಸಭೆ ಚುನಾವಣೆ ಒಳಗಾಗಿ 2A ಹಾಗೂ OBC ಮೀಸಲಾತಿಗಾಗಿ ಅನುಷ್ಠಾನ ಮಾಡುವಂತೆ 3ನೇ ಬಾರಿಗೆ ಮುಖ್ಯಮಂತ್ರಿಯವರಿಗೆ ಒತ್ತಾಯಿಸಲು ಶಾಸಕರ ನಿಯೋಗ ಕೊಂಡೊಯ್ಯಬೇಕು. ಮಾರ್ಚ್ 10ರಂದು ಕಲಬುರಗಿಯಲ್ಲಿ ನಡೆಯಲಿರುವ ಪಂಚಮಸಾಲಿ ದೀಕ್ಷಾ ಲಿಂಗಾಯತ ಸಮಾವೇಶದಲ್ಲಿ ಮುಂದಿನ ಹೋರಾಟದ ನಿರ್ಧಾರಗಳನ್ನು ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಪ್ರಮುಖರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್, ಕಾಗವಾಡ ಶಾಸಕ ರಾಜು ಕಾಗೆ, ತೇರದಾಳ ಶಾಸಕ ಸಿದ್ದು ಸವದಿ, ದೇವರಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ್, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಮಾಜಿ ಸಚಿವ AB ಪಾಟೀಲ್ ಬೆಳಗಾವಿ, ಮಾಜಿ ವಿಧಾನ ಪರಿಷತ್ ಸದಸ್ಯ HS ಶಿವಶಂಕರ್ ಹರಿಹರ, ಮಾಜಿ ವಿಧಾನ ಪರಿಷತ್ ಸದಸ್ಯ MP ನಾಡಗೌಡ, ಮಾಜಿ ಸಂಸದ ಶಿವರಾಮೇಗೌಡ, ಅಜಯ್ ಕುಮಾರ್ ದಾವಣಗೆರೆ ಮೇಯರ್ ಮತ್ತು ಲಿಂಗಾಯತ ಪಂಚಮಸಾಲಿ ಮಾಲೇಗೌಡ ಉಪಸ್ಥಿತರಿದ್ದರು.